ಮನೆಯಲ್ಲೇ ಈ ರೀತಿ ಸುಂದರವಾದ ಗಾಜಿನ ಬಳೆಯಿಂದ ಹಾರ ಮಾಡುವುದು ಹೇಗೆಂದು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ. ಹೊರಗಡೆ ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟು ಪ್ಲಾಸ್ಟಿಕ್ ಹಾರ ತರುವುದಕ್ಕಿಂತ ಗಾಜಿನ ಬಳೆಯಿಂದ ಈ ರೀತಿ ಹಾರವನ್ನು ನಾವೇ ಮನೆಯಲ್ಲೇ ರೆಡಿ ಮಾಡಿ ಹಾಕಬಹುದು. ನೋಡೋಕು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಬಣ್ಣದ ಬಳೆ ತಗೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಲೇಸನ್ನ ತಗೊಂಡಿದ್ದೀನಿ. ನೀವು ಯಾವ ಬಣ್ಣದಾರು ಲೇಸನ್ನ ತಗೋಬಹುದು, ಮತ್ತೆ ಯಾವ ತರದಾದ್ರೂ ತಗೋಬಹುದು. ನಾನು ಈ ತರದ ಲೇಸನ್ನ ತಗೊಂಡಿದ್ದೀನಿ. ಕಟ್ಟೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಲೇಸಿಂದು ಲೆಂತ್ ತುಂಬಾ ಇರೋದ್ರಿಂದ ನಾನು ಈ ರೀತಿ ಫೋಲ್ಡಿಂಗ್ ಅನ್ನ ಮಾಡ್ಕೊಂಡ್ಬಿಟ್ಟು ಒಂದು ಗಂಟನ್ನ ಹಾಕೊಂತೀನಿ. ಇಲ್ಲಿ ಒಂದು ಗಂಟನ್ನ ಹಾಕೊಂತಾ ಇದ್ದೀನಿ. ಈ ಗಂಟನ್ನ ಹಾಕೊಂಡ್ರೆ ನಮಗೆ ಲೇಸು ಕಟ್ಟೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಲೆಂತ್ ಜಾಸ್ತಿ ಇರೋದ್ರಿಂದ ಈ ರೀತಿ ಗಂಟನ್ನ ಹಾಕೊಂತಾ ಇದ್ದೀನಿ. ಇವಾಗ ಒಂದೊಂದಾಗಿ ಈ ರೀತಿ ಹಸಿರು ಬಳೆ ತಗೊಂಡ್ಬಿಟ್ಟು ಮೊದಲಿಗೆ ನಿಮ್ಗೆ ಬ್ಯಾಕ್ ಸೈಡ್ ಕಟ್ಟಕ್ಕೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಅನ್ನ ನೋಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಗಂಟನ್ನ ಈ ರೀತಿ ಹಾಕೊಂತಾ ಇದ್ದೀನಿ. ಆ ಬಳೆ ಪಕ್ಕ ಈ ರೀತಿ ಬಳೆನ ಇಟ್ಕೊಂಡ್ಬಿಟ್ಟು ಈಗೇನ್ ನಾವು ಲೇಸನ್ನ ಕಟ್ಕೊಂಡಿದ್ವಲ್ಲ ಇದನ್ನ ಇದ್ರೊಳಗಡೆಯಿಂದ ಈ ರೀತಿ ತಕೊಂತ ಬರ್ಬೇಕು. ಮತ್ತೆ ಇದ್ರ ಪಕ್ಕದಲ್ಲಿ ಮತ್ತೊಂದು ಬಳೆ ಇಟ್ಕೋಬೇಕು. ಸೇಮ್ ಇದ್ರೊಳಗಡೆ ತಗೊಂಡ್ಬಿಟ್ಟು ಮತ್ತೆ ಈ ರೀತಿ ಒಳಗಡೆ ತಗೊಂಡ್ಬರ್ಬೇಕು. ಅದನ್ನ ಹೊತ್ತ ಸರಿಸ್ಬೇಕು. ಮತ್ತೆ ಒಂದ್ ಬಳೆ ಇಟ್ಕೋಬೇಕು. ಲೇಸ್ ಒಳಗಡೆ ಹಾಕೊಂಡ್ಬಿಡ್ತಾ ಇದೀನಿ ನೋಡಿ. ಈ ರೀತಿ ಒಳಗಡೆ ಹಾಕೊಂಡ್ಬಿಟ್ಟು ಮತ್ತೆ ಈ ರೀತಿ ಒಳಗಡೆಯಿಂದ ಹೊರಗೆ ಎಳ್ಕೋಬೇಕು. ಮತ್ತೆ ಈ ರೀತಿ ಲೇಸ್ ಒಳಗಡೆನೆ ಹಾಕೊಂಡ್ಬಿಟ್ಟು ಈ ರೀತಿ ಎಳ್ಕೊಂಡ್ಬಿಟ್ಟು ಹೀಗೆ ಬಳೆ ಒಳಗಿಂದ ಹೊರಗಡೆ ತಗೊಂಡ್ಬಿಟ್ಟು ಈ ರೀತಿ ಹಾಕೊಂಡು ಮತ್ತೆ ಒಂದ್ ಬಳೆನ ಲೇಸನ್ನ ಅದಕ್ಕಾಗಿ ಕಟ್ಕೊಂಡಿದೀನಿ. ಈ ರೀತಿ ಎಳ್ಕೊಂಡ್ಬಿಟ್ಟು ಈ ರೀತಿ ಹಾಕೊಂಡು ಒಳಗಡೆ ಎಳ್ಕೋಬೇಕು. ಮತ್ತೆ ಲೇಸ್ ಒಳಗಡೆನೆ ನಾನು ದಾರನ ಬಳೆ ಹಾಕೊಂತ ಎತ್ಕೊಂಡ್ ಬರ್ತಾ ಇದ್ದೀನಿ. ಮತ್ತೆ ಅದನ್ನ ಈ ರೀತಿ ಬಳೆ ಕಟ್ಕೊಂತ ಬಂದಿದ್ದೀನಲ್ಲ, ನಾನು ಈ ರೀತಿ ಲೇಸ್ ಒಳಗಡೆನೆ ಕಟ್ಕೊಂಡಿದ್ದಲ್ಲ ಅದ್ರೊಳಗಡೆ ಇದನ್ನ ಹಾಕೊಂಡ್ಬಿಟ್ಟು ಮತ್ತೆ ಈ ರೀತಿ ಒಳಗಡೆಯಿಂದ ತಗೊಂಡ್ಬಿಟ್ಟು ಹೀಗೆ ಜಕ್ಕಂತ ಹೊತ್ತ ಕೂರ್ಸ್ಕೋಬೇಕು. ಮತ್ತೆ ಗೊತ್ತಾಗ್ಲಿಲ್ಲ ನೋಡಿ ಈ ರೀತಿ ಬಳೆನ ಇಟ್ಕೊಂಡ್ಬಿಟ್ಟು ಈ ಲೇಸನ್ನ ಅದ್ರೊಳಗಡೆ ದಾಟಿಸ್ಕೊಂಡ್ಬಿಟ್ಟು ಈ ರೀತಿ ದಾಟಿಸ್ಕೊಂಡ್ಬಿಟ್ಟು ಮತ್ತೆ ಅದನ್ನ ಇನ್ನೊಂದ್ಸಲ ಒಳಗಡೆಯಿಂದ ಈ ರೀತಿ ದಾಟಿಸ್ಕೋಬೇಕು ನೋಡಿ. ಆಮೇಲೆ ಇದನ್ನ ಹೊತ್ತ ಎಳ್ಕೋಬೇಕು. ಮತ್ತೆ ಒಂದ್ ಬಳೆ ಇಟ್ಕೋಬೇಕು. ಲೇಸನ್ನ ಒಳಗಡೆಯಿಂದ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಮತ್ತೆ ಈ ರೀತಿ ತಗೋಬೇಕು. ಮತ್ತೆ ಬಳೆ ಇಟ್ಕೊಳ್ಳೋದು ಲೇಸನ್ನ ಎಳ್ಕೋಬೇಕು ಒಳಗಡೆಯಿಂದ ಮತ್ತೆ ಈ ರೀತಿ ಮಾಡ್ಕೊಂತ ಬರ್ಬೇಕು. ನಿಮ್ಗೆ ಎಷ್ಟು ಉದ್ದದವರೆಗೂ ಬೇಕೋ ಅಷ್ಟು ಉದ್ದದವರೆಗೂ ಇದೇ ರೀತಿ ಸೇಮ್ ಕಟ್ಕೊಂತ ಬರ್ಬೇಕು. ಇವಾಗ ಪೂರ್ತಿಯಾಗಿ ಕಟ್ಟಿ ತೋರಿಸ್ತೀನಿ. ಇವಾಗ ಈ ರೀತಿಯಾಗಿ ಪೂರ್ತಿಯಾಗಿ ಕಟ್ಕೊಂತ ಬಂದಾಯ್ತು. ಕೊನೆಗೆ ಇಲ್ಲಿ ಗಂಟನ್ನ ನಾವು ಹಾಕೋಬೇಕಾಗುತ್ತೆ. ಒಂದೆರಡು ಗಂಟನ್ನ ಹಾಕಿದ್ರೆ ಬಿಗಿಯಾಗಿ ಗಂಟನ್ನ ಹಾಕೋಬೇಕಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸುಂದರವಾದ ಗಾಜಿನ ಬಳೆಗಳನ್ನು ಬಳಸಿ ಹಾರವನ್ನು ಮಾಡುವುದು ಹೇಗೆ ಎಂದು ನಾನು ನಿಮಗೆ ತೋರಿಸಿಕೊಟ್ಟಿದ್ದೇನೆ. ನೀವು ಮನೆಯಲ್ಲಿ ಇದೇ ರೀತಿ ಬಳೆಗಳಿಂದ ಹಾರವನ್ನು ಮಾಡಿ ದೇವಿ ಕೃಪೆಗೆ ಪಾತ್ರರಾಗಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ಇದೇ ರೀತಿಯ ಹೊಸ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.